ವರ್ಷ ಚುನಾವಣೆಗೆ ಜೂನ್ 3ರಂದು ಮತದಾನ ನಡೆಯಲಿದ್ದು ಪದವೀಧರ ಕ್ಷೇತ್ರ ಬಿಜೆಪಿ ಪಾಲಾಗಿದ್ದು ಶಿಕ್ಷಕರ ಕ್ಷೇತ್ರಕ್ಕೆ ಹಾಲಿ ಪರಿಷತ್ ಸದಸ್ಯ ಎಸ್ಎಲ್ ಬೋಜೇಗೌಡರನ್ನು ಆಯ್ಕೆ ಮಾಡಿದ್ದು ಅವರ ಗೆಲುವು ಖಚಿತ ಎಂದು ಶಿವಮೊಗ್ಗ ಜಿಲ್ಲೆ ಯುವ ಜನತಾದಳದವರು ಹೇಳಿದ್ದಾರೆ. ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಬೋಜೇಗೌಡರು ಶಿಕ್ಷಕರ ಕ್ಷೇತ್ರದ ಹಲವಾರು ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ಕೊಡಿಸಿ ಸಾಕಷ್ಟು ಅನುಕೂಲವನ್ನ ಮಾಡಿದ್ದು, ಖುದ್ದಾಗಿ ಪ್ರತಿಯೊಬ್ಬ ಮತದಾರರನ್ನ ಸಂಪರ್ಕಿಸಿ ಮತದಾನ ಮಾಡುವಂತೆ ಪ್ರಚಾರ ಮಾಡಿದ್ದು, ಉಭಯ ಪಕ್ಷದ ನಾಯಕರ ಕಾರ್ಯತಂತ್ರ ಚಟುವಟಿಕೆಯಿಂದ ಮೈತ್ರಿ ಅಭ್ಯರ್ಥಿಗಳಾದ ಧನಂಜಯ ಸರ್ಜಿ ಹಾಗೂ ಬೋಜೇಗೌಡರ ಗೆಲುವು ಖಚಿತ ಅಂತ ಹೇಳಿದರು. ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿ ಇರುತ್ತವ ನಮ್ಮ ಪಕ್ಷದ ಬೋಜೇಗೌಡರು ಸಾಹೇಬರು 3ನೇ ತಾರೀಕು ಚುನಾವಣೆ ಇರೋದ್ರಿಂದ ಎಲ್ಲ ಶಿಕ್ಷಕರಿಗೂ ಸಹ ಈ ಒಂದು ಮಾಧ್ಯಮ ಮುಖಾಂತರವಾಗಿ ಶಿಕ್ಷಕರಿಗೆ ತಲುಪಬೇಕು, ನಮ್ಮ ಜನತಾದಳ ಯುವ ಜನತಾದಳ ಸಂಪೂರ್ಣವಾಗಿ ಶಕ್ತಿ ತುಂಬಿ ಕೆಲಸ ಮಾಡ್ತಿದ್ದೀವಿ ಅಂತ ಹೇಳ್ತಾ ತಮ್ಮ ಪತ್ರಿಕಾ ಮೂಲಕವಾಗಿ ತಿಳಿಸ್ಬೇಕಾಗಿ ಈ ಒಂದು ಪತ್ರಿಕಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಸ್ನೇಹಿತರೆ. ಹಾಗೆ ನಮ್ಮ ಧನಂಜಯ ಸರ್ಜಿ ಅವರು ಸಹ ಪದವೀಧರ ಕ್ಷೇತ್ರಕ್ಕೆ ಅಭ್ಯರ್ಥಿ ಇರುವಂತಹ ನಮ್ಮ ಸಂಪೂರ್ಣವಾಗಿ ನಮ್ಮ JDS ಪಕ್ಷದಿಂದ ಯುವ ಜನತಾದಳದಿಂದ ಅವರಿಗೂ ಸಹ ನಾವು ಈ ಚುನಾವಣೆಯನ್ನು ಅತಿ ಹೆಚ್ಚಾಗಿ ನಾವು ಯುವಕರುಗಳು ಶಕ್ತಿ ಮೀರಿ ಅವರಿಗೆ ಕೆಲಸ ಮಾಡಬೇಕಾಗಿ ಅವ್ರಿಗೂ ಸಹ ಈ ಒಂದು ಪತ್ರಿಕಾ ಮೂಲಕವಾಗಿ ಎಲ್ಲ ಪದವೀಧರರಿಗೂ ಮಾಹಿತಿ ಹೋಗಿ ಅವರಿಗೆ ಒಂದು ಅತಿ ಹೆಚ್ಚಿನ ಮತ ನೀಡಬೇಕಾಗಿ ಈ ಒಂದು ಪತ್ರಿಕಾ ಪ್ರಕಟಣೆಯನ್ನು ಕರೆ ಕೊಟ್ಟಿದ್ದೀವಿ ಸ್ನೇಹಿತರೆ. ಹಾಗೆ ನಮ್ಮ ಬೋಜೇಗೌಡರು ಕ್ರಮ ಸಂಖ್ಯೆ 1 3ನೇ ತಾರೀಕು ಜೂನ್ 3ರಂದು ಚುನಾವಣೆ ನಡೀತಿರುವ ಕ್ರಮ ಸಂಖ್ಯೆ 1ಕ್ಕೆ ಎಲ್ಲ ಶಿಕ್ಷಕರು ಮತ್ತೆ ಮತ ಕೊಟ್ಟು ಅವರಿಗೆ ಜಯಗೊಳಿಸ್ಕೊಡ್ಬೇಕಾಗಿ ಪತ್ರಿಕಾ ಮೂಲಕವಾಗಿ ತಿಳಿಸ್ತಾ ಇದ್ದೀವಿ. ಯಾಕೆ ಅಂದರೆ ಶಿಕ್ಷಕರಿಗೆ ಸಾಕಷ್ಟು ಸಹಕಾರ ಮಾಡಿದ್ದಾರೆ ಬೋಜೇಗೌಡರು ಸಾಹೇಬರು. ಯಾಕೆಂದರೆ ಅಲ್ಲಿ MLC ಆಗಿರ್ಬೇಕಾದ್ರೆ ಲಾಸ್ಟ್ ಚುನಾವಣೆ ಗೆದ್ದು ಏನು ಶಿಕ್ಷಕರಿಗೆ ಕೋವಿಡ್ ಸಂದರ್ಭದಲ್ಲಿ ಇರ್ಬೋದು, ಅವರಿಗೆ ಸ್ಯಾಲ್ರಿ ಸಮಸ್ಯೆ ಇರ್ಬೋದು, ಕೋವಿಡ್ ಸಂದರ್ಭದಲ್ಲಿ ಶಿಕ್ಷಕರು ಎಷ್ಟೋ ಜನ ತುತ್ತಾಗಿ ಅವರಿಗೆ ಒಂದು ಸಂದರ್ಭದಲ್ಲಿ ಕೋವಿಡ್ ಸಂದರ್ಭದಲ್ಲಿ ಅವರು ಡೆತ್ ಆದಂಥ ಕುಟುಂಬದವರಿಗೆ ಸರ್ಕಾರದಿಂದ ಹಣವನ್ನು ಬಿಡುಗಡೆ ಮಾಡಿಸ್ಕೊಟ್ಟಿದ್ದಾರೆ. ಸಾಕಷ್ಟು ಬಡ್ತಿಯನ್ನು ಶಿಕ್ಷಕರಿಗೆ ಅನುಕೂಲ ಮಾಡಿಕೊಟ್ಟರಿಂದ ಮತ್ತೊಮ್ಮೆ ಬೋಜೇಗೌಡರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಗೆದ್ದು ಬರಬೇಕು, ಮತ್ತೆ ಶಿಕ್ಷಕರಿಗೆ ಅತಿ ಹೆಚ್ಚು ಕೆಲಸ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ಅದೇ ರೀತಿಯಲ್ಲಿ ಧನಂಜಯ ಸರ್ಜಿ ಸಾಹೇಬರು ಸಹ ಸಾಕಷ್ಟು ಅವರ ಹಾಸ್ಪಿಟಲ್ ಇರ್ಬೋದು, ಅವರ ಒಂದು ಹೃದಯವಂತಿಕೆ ಇವತ್ತು ಸಾವಿರಾರು ಜನ ಅವ್ರ ಹತ್ರ ಕೆಲಸ ಮಾಡ್ತಾ ಇದ್ದಾರೆ. ಹಿಂದಿನಿಂದನೂ ಅತಿ ಹೆಚ್ಚಾಗಿ ಸಹಕಾರ ಮಾಡ್ಕೊಂಡು ಬಂದಿದ್ದಾರೆ. ಅವರು ಸಹ ನಾವು ಅತಿ ಹೆಚ್ಚಾಗಿ ಪದವೀಧರರು ಅವರಿಗೆ ಶಕ್ತಿ ತುಂಬಿ ಅವರು ಮತ ಕೊಟ್ಟು ಜಯಗಳಿಸಿಕೊಡ್ಬೇಕಾಗಿ ತಮ್ಮ ಮೂಲಕ ವಿನಂತಿ ಮಾಡ್ತಾ ಇದ್ದೇನೆ. ಹಾಗೆ ನಮ್ಮ ಪಕ್ಷದ ವತಿಯಿಂದ ಇಡೀ ಜಿಲ್ಲಾ ಜಾತ್ಯತೀತ ಜನತಾದಳ ಎಲ್ಲ ತಾಲೂಕಿನಲ್ಲೂ ನಮ್ಮ ಯುವ ಜನತಾದಳ ಅವರಿಗೆ ಒಂದು ಎಲೆಕ್ಷನ್ ಕ್ಯಾಂಪೇನನ್ನು ಈ ದಿನದಿಂದಲೇ ನಾವು ಹಮ್ಮಿಕೊಳ್ಳಲಾಗಿದೆ. ಈ ಪತ್ರಿಕಾಗೋಷ್ಠಿ ನಂತರ ಪ್ರತಿಯೊಂದು ಶಿಕ್ಷಕರು ಹಾಗೂ ಪದವೀಧರರ ಒಂದು ಕಚೇರಿ ಇರ್ಬೋದು, ಒಂದು ಸ್ಕೂಲ್ಗಳಿರ್ಬೋದು, ಅವರ ಮುಖಾಂತರ ಹೋಗಿ ನಾವು ಮತಯಾಚನೆ ಮಾಡಲಿಕ್ಕೆ ಈ ಒಂದು ಪತ್ರಿಕೆ ಮೂಲಕ ವಿಷಯವನ್ನು ತಿಳಿಸಿ ಎಲ್ಲ ಶಿಕ್ಷಕರಿಗೂ ಪದವೀಧರರಿಗೂ 3ನೇ ತಾರೀಕು ಅವರಿಗೆ ಸಂಪೂರ್ಣ ಮತ ಕೊಟ್ಟು ಅವರಿಗೆ ಬೆಂಬಲಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಶಿಕ್ಷಕರಿಗೆ ಮುಂಬಡ್ತಿ ವಿಚಾರವಾಗಿ ಸಾಕಷ್ಟು ಹೋರಾಟ ಮಾಡಿ ಅದಕ್ಕೆ ಕೌನ್ಸಿಲಿಂಗ್ ಸಿಸ್ಟಮ್ ಎಲ್ಲ ತಂದಿರ್ತಾರೆ. ಅದೇ ಕೋವಿಡ್ ಸಂದರ್ಭದಲ್ಲಿ ಅವರು ಸ್ವಯಂ ಅವರು ಕೂಡ ಬೋಜೇಗೌಡರು ಅವರ ಕ್ರಮ ಸಂಖ್ಯೆ 1 ಆಗಿರುತ್ತೆ. ಎಲ್ಲ ಶಿಕ್ಷಕರು, ಸ್ನೇಹಿತರು, ಬಂಧುಗಳು ಎಲ್ಲ ಸೇರಿ ಮೊದಲನೇ ಪ್ರಾಶಸ್ತ್ಯ ಮತವನ್ನು SL ಬೋಜೇಗೌಡರಿಗೆ ಕೊಡುವುದರ ಮುಖಾಂತರ